ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್. ಇವತ್ತು ರೆಸಿಪಿ ಬಂದು ಏನು ಮಾಡ್ತಾಯಿದ್ದೀನಿ ಅಂದರೆ ಶಿವರಾತ್ರಿದು ತಂಬಿಟ್ಟು ಮಾಡ್ತಾ ಇರೋದು, ಹುರ್ಗಡ್ಲೆ ತಂಬಿಟ್ಟು. ಇದು ಫ್ರೆಂಡ್ಸ್, ನಾನು ಈ ಬಟ್ಲಲ್ಲಿ ಕಡಲೆಬೀಜ, ಒಂದು ಬಟ್ಲು ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಈ ರೀತಿ ಫ್ರೈ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್. ಇಷ್ಟಾಗಿದ್ದರೆ ಸಾಕು. ಅದೇ ಬಾಣಲಿಗೆ 1 ಕಪ್ ಎಳ್ಳು ಹಾಕ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಒಂದು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. ಆಫ್ ಮಾಡ್ಕೊಡೋಣ ಫ್ರೆಂಡ್ಸ್. ನಾನು ಈ ಬಟ್ಲಲ್ಲಿ 1.5 ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ. ಈ ಚಿಕ್ಕ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದೇನು ಪಾಕ ಬರಬೇಕು ಅಂತೇನಿಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಫ್ರೆಂಡ್ಸ್. ಇಷ್ಟು ಕರಗಿದ್ರೆ ಸಾಕು ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಇದು ಪಾಕ ಬರಬೇಕು ಅಂತೇನಿಲ್ಲ. ಸೋಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಈ ಬಟ್ಲಲ್ಲಿ ಹುರ್ಗಡ್ಲೆ ತೊಗೊಂಡಿರೋದು. ಇದು 3 ಬಟ್ಲು ಹಾಕ್ತೀನಿ ನಾನು. 3 ಬಟ್ಲು ಮಾಡ್ತಾ ಇರೋದು. ಏಲಕ್ಕಿ ಕಾಯಿ ಒಂದು 4 ಹಾಕ್ತಾಯಿದ್ದೀನಿ. ಗಸಗಸೆ ಒಂದು 3 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಹುರ್ಕೊಂಡಿಲ್ಲ, ಹಂಗೆ ಹಾಕ್ತಾಯಿದ್ದೀನಿ. ಇಷ್ಟು ಪೌಡ್ರ್ ಮಾಡ್ಕೊಂಬರೋಣ ನೋಡಿ ಫ್ರೆಂಡ್ಸ್. ಈ ರೀತಿ ಪೌಡ್ರ್ ಮಾಡ್ಕೊಂಬರಬೇಕು. ಈಗ ಒಂದು ಬೌಲಿಗೆ ಕಡಲೆಬೀಜ ಸಿಪ್ಪೆ ಬಿಡಿಸಿ ಇಟ್ಟಿರೋದನ್ನ ಅದನ್ನು ಹಾಕ್ಕೊತಾ ಇದ್ದೀನಿ. ಎಳ್ಳು ಹುರಿದಿಟ್ಟಿದ್ವಲ್ಲ ಸಪ್ರೇಟಾಗಿ, ಅದನ್ನು ಹಾಕ್ಕೊತಾ ಇದ್ದೀನಿ. ತುರಿದಿಟ್ಟಿರೋದು ಕೊಬ್ಬರಿ ಹಾಕ್ತಾಯಿದ್ದೀನಿ. ಇಷ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಪಾಕನ ಬೆಲ್ಲ ಕರಗಿಸಿ ಇಟ್ಟಿರ್ತೀವಲ್ಲ, ಸ್ವಲ್ಪನೇ ಹಾಕ್ಕೊಬೇಕು. ನೋಡ್ಕೊಂಡು ಹಾಕ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಈ ಸೈಜ್ ಮಾಡ್ತಾಯಿದ್ದೀನಿ. ಎಲ್ಲ ಉಂಡೆ ಈ ಸೈಜ್ ಮಾಡ್ಕೊತೀನಿ ನೋಡಿ. ಈ ರೀತಿ ಎಲ್ಲ ಕಟ್ಕೊಬೇಕು ಕ್ಲೀನಾಗಿ. ಫೈನಲಿ ಶಿವರಾತ್ರಿ ನೈವೇದ್ಯ ತಂಬಿಟ್ಟು ರೆಡಿ ಆಯಿತು. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.